ನಿನ್ನೆ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ 10 ವರ್ಷಗಳ ಹಿಂದಿನ ಜಾತಿ ಜನಗಣತಿಯನ್ನ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರವನ್ನ ಮಾಡಿ ಹೊಸ ಜಾತಿ ಜನಗಣತಿಯನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ. ಮರು ಸರ್ವೆ ಆದೇಶ ಬಳಿಕ ದೋಸ್ತಿ ಹೊಸ ದಾಳವನ್ನ ಉಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಲಾಗ್ತಾ ಇದೆ. ಮರು ಸರ್ವೆಯಿಂದ ಅಹಿಂದಾಗೆ ಅನ್ಯಾಯ ಅನ್ನುವಂಥ ಆರೋಪ. ಏನ್ ಡಿಸಿಷನ್ ತಗೊಳ್ಳಿ ಅದನ್ನ ವಿರೋಧ ಪಕ್ಷದವರು ಅವರಿಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇ ಈಗ ಆಗ್ತಾ ಇರೋದು. ಜಾತಿ ಜನಗಣತಿ ಹೆಸರಿನಲ್ಲಿ ರಾಜಕೀಯ ಅಂತ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಸಿದ್ಧತೆ ಅಂತ. ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾ ಇದ್ದಂಥವ್ರೆ ಇದನ್ನ ಜಾರಿ ಮಾಡಿ ಯಾಕೆ ವಾಪಸ್ ತಗೊಳ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆಶ್ಚರ್ಯ ಅನ್ಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಮತ್ತು ಇಲ್ಲಿ ನೋಡ್ತಾ ಇದೀವಲ್ಲ, ಯಾವ ನಿರ್ಧಾರ ತಗೊಂಡ್ರು ಕೂಡ ಒಟ್ಟಿನಲ್ಲಿ ವಿರೋಧ ಪಕ್ಷ ನಾವು ವಿರೋಧ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ಇದ್ದಾರೆ. ಯಾವ ಟ್ರಂಪ್ ಕಾರ್ಡನ್ನು ಸಿದ್ದರಾಮಯ್ಯನವರು ಯೂಸ್ ಮಾಡ್ತಾ ಇದ್ರು ಅದೇ ಕಾರ್ಡನ್ನು ಅವರ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ತಂತ್ರ ಮಾಡ್ಬೋದು, ಅದು ಎಷ್ಟು ಮಟ್ಟಿಗೆ ಸಫಲ ಆಗ್ಬೋದು. ಈಗ ಆಪ್ಷನ್ ಇಲ್ಲ ವಿರೋಧ ಪಕ್ಷಗಳಿಗೆ. ಈಗ ಫಾರ್ ದ ಸೇಕ್ ಆಫ್ ಪಾಲಿಟಿಕ್ಸ್ ಮಾಡ್ಬೋದು ಅಷ್ಟೇ. ಈಗ ನೀವು ಹೇಳಿದಂಥ ವಿರೋಧ ಪಕ್ಷ ಆ ಕಾರಣಕ್ಕೆ ವಿರೋಧ ಪಕ್ಷನೇ ಆಗಿರೋದ್ರಿಂದ ವಿರೋಧ ಮಾಡೋದೇ ನಮ್ಮದು ಒಂದು ಲೆಕ್ಕಾಚಾರ, ಅಜೆಂಡಾ ಅನ್ನೋ ರೀತಿ. ಆದರೆ ಈಗ ಅವರೇ ಹೇಳ್ತಾ ಇದ್ರು, ನಾವು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದರೆ ವೈಜ್ಞಾನಿಕ ಜಾತಿ ಗಣತಿ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಅವೈಜ್ಞಾನಿಕವಾಗಿದೆ, ದೋಷಗಳಾಗಿದೆ, ಅದ್ರ ಬಗ್ಗೆ ನಮ್ಮ ಆಕ್ಷೇಪ ಇದೆ ಅಂತ. ಸರಿ, ಈಗ ಅದು ಹೈಕಮಾಂಡ್ ಹೇಳ್ತಾವ, ಮತ್ತೊಬ್ರು ಹೇಳಿದ್ರು, ಸಿದ್ದರಾಮಯ್ಯ ಅವರೇ ಸ್ವತಃ ತಮ್ಮ ತಂತ್ರಗಾರಿಕೆಯ ಭಾಗವಾಗಿ ಒಂದು ದಾಳವನ್ನು ಉರುಳಿಸಿದ್ರು, ಅಥವಾ ಈ RCB ಕಾಲ್ ತುಳಿತ ಎಲ್ಲದಕ್ಕೊಂದು ಅಟೆನ್ಷನ್ ಡೈವರ್ಷನ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಮಾಡಿದ್ದಾರೆ. ಮರು ಸಮೀಕ್ಷೆ ಅನ್ನೋ ವಿಚಾರವನ್ನ ಬೇಗ ಪ್ರಸ್ತಾಪ ಮಾಡಿ ಅದಕ್ಕೆ 90 ಡೇಸ್ ಒಂದು ಟೈಮ್ ಬೌಂಡ್ ಕೂಡ ಹಾಕೊಂಡು ಕ್ವಿಕ್ ಆಗಿ ಅನೌನ್ಸ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಹಾಕೊಂಡು ಅದನ್ನೆಲ್ಲ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಆದರೆ ಈಗ ವಿರೋಧ ಪಕ್ಷಕ್ಕೆ ಈಗ ಆಪ್ಷನ್ನೇ ಇಲ್ಲ. ಈಗ ಅವರು ಕಾರ್ನರ್ ಆಗಿದ್ದಾರೆ ಆಕ್ಚುಲಿ, ಕಾಟನ್ ಬೋರ್ಡ್ ರೀತಿ. ಏನು ಕೇಳ್ತಾ ಇದ್ರು, ಈಗ ಕೇಂದ್ರ ಸರ್ಕಾರ ಮಾಡ್ತಿದ್ದೆ ನೀವು ಯಾಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಈಗ ಅದು ಕೂತ್ರ ಇದೆ ರಾಜ್ಯ ಸರ್ಕಾರದ ಬಳಿ. ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಜಾತಿ ಗಣತಿ, ನಾವು ಬರೀ ಜಾತಿ ಗಣತಿ ಎಲ್ಲ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಆ ಒಂದು ಕಾರಣಕ್ಕೆ ಏನು ಸಮಾಜದಲ್ಲಿ ಹಿಂದುಳಿದವರನ್ನು ಮುನ್ನೆಲೆಗೆ ತರಬೇಕು, ಮೀಸಲಾತಿ ಮತ್ತೊಂದು ಅದರ ಕ್ಯಾಪ್ಗಳು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಆಮೂಲಾಗ್ರವಾಗಿ ಪರಿಷ್ಕರಿಸಬೇಕು ಅಂತಂದ್ರೆ, ಮತ್ತು ಈ ಹಿಂದೆ 10 ವರ್ಷದ ಡಾಟಾ ನೀವೇ ಹೇಳ್ತಿದ್ರೆ ಔಟ್ಡೇಟೆಡ್ ಆಗಿದೆ, ನಂಬರ್ ಸರಿ ಇಲ್ಲ ಅಂತ. ಸೊ ಆ ನ್ಯೂಮರಿಕಲ್ ಮಿಸ್ಟೇಕ್ಸ್ ಅನ್ನ ನಾವು ಸರಿ ಮಾಡ್ತೀವಿ ಅಂತ ಓಪನ್ ಮಾಡಿದ್ರೆ ಅವತ್ತು ಅದನ್ನ ಸರಿ ಇಲ್ಲ ಅಂದ್ರೆ, ಇವತ್ತು ಮಾಡ್ತಿರೋದೇ ಸರಿ ಇಲ್ಲ ಅಂತಂದ್ರೆ ಸರಿ. ಈಗ 160 ಕೋಟಿ ಹಾಳಾಯ್ತು, ಈಗ ಹೊಸದಾಗಿ 250 ಕೋಟಿ ಹಾಳು ಮಾಡ್ತಿರೋದು. ಹೊಸದಾಗಿ ಮಾಡಿದ್ಮೇಲೆ ದುಡ್ಡು ಬೇಕೇ ಬೇಕಲ್ವಾ, ಅದು ಇವರಿದ್ರು ಮಾಡಬೇಕು. ಸೊ ಈಗ ವಿರೋಧ ಪಕ್ಷ ಒಂದು ರೀತಿ ಕಾರ್ನರ್ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಏನು ಬೇಕಿತ್ತು ಅದೇ ಆಗ್ತಾ ಇದೆ. ಸೊ ಮುಂದೆ ಸಮೀಕ್ಷೆ ಆದಂಥ ಸಂದರ್ಭದಲ್ಲಿ ಅದನ್ನು ಕೂಡ ವಿರೋಧ ಮಾಡಬಹುದು ಭವಿಷ್ಯದಲ್ಲೂ ಕೂಡ. ಆದರೆ ಮಾಡೋದು ಕೂಡ ಬರೀ ವಿರೋಧ ಅಷ್ಟಾಗಿ ಉಳಿಯುತ್ತೆ, ರಾಜಕಾರಣಕ್ಕಷ್ಟೇ ಉಳಿಯುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿಗೆ ವಿರೋಧ ಪಕ್ಷಗಳನ್ನು ಕೂಡ ತಂದು ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ಓಕೆ ಪಟೇಲ್, ಸೆಲ್ಫ್ ಗೋಲಿಂದ ಪಾರಾಗ್ಬಿಟ್ರ ಈ ಒಂದು ಹೊಸ ಸಮೀಕ್ಷೆ? ಅಫ್ಕೋರ್ಸ್ ಒಬ್ಬರು CM ಒಬ್ಬರು ಹೇಳ್ತಾ ಇದ್ರು, ಎಲ್ಲರೂ DK ಶಿವಕುಮಾರ್ ಗೆಲುವು ಅಂತ ಎಲ್ಲ ನಾನು ಮಾಧ್ಯಮಗಳು ಎಲ್ಲರೂ ನೋಡ್ತಾ ಇದ್ದೀನಿ. ಯಾರು ಗೆಲುವಲ್ಲ, ಇದು ಸಿದ್ದರಾಮಯ್ಯನವ್ರ ಗೆಲುವು. ಹಳೇದೇನಾದರೂ ಇವರು ಒಪ್ಪಿದ್ರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಮತ್ತು ಎಲ್ಲ ಒಂಥರ ಮೇಲ್ವರ್ಗದ ವಿರೋಧಿ ಅನ್ನೋ ರೀತಿಯಲ್ಲಿ ಪಟ್ಟ ಕಟ್ಬಿಟ್ಟಿದ್ರು. ಮತ್ತು ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲ ಸ್ವಾಮೀಜಿಗಳು, ಸಮುದಾಯಗಳು, ಸಂಘಟನೆಗಳೆಲ್ಲರೂ ಕೂಡ ಬೀದಿಗೆ ಬೀಳೋರು. ಇದು ದೊಡ್ಡ ತಲೆನೋವಾಗಿತ್ತು ಸಿದ್ದರಾಮಯ್ಯನವರಿಗೆ, ಅದೊಂದು ದೊಡ್ಡ ತಲೆನೋವಾಗಿತ್ತು. ಈ ಮರು ಜಾತಿ ಸಮೀಕ್ಷೆಯಿಂದ ಸಿದ್ದರಾಮಯ್ಯನವರು ಸೇಫ್ ಆದರು ಮತ್ತು ಅನುಕೂಲ ಆಯಿತು. ಯಾರೆಲ್ಲ ವಿರೋಧ ಮಾಡಿದ್ರು ಇವ್ರು ಮಾಡಿ ಆದಮೇಲೆ ಬಿಡುಗಡೆ ಮಾಡೋಕೆ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಇದು ಲಾಭ ಆಗ್ತಿರ್ತಕ್ಕಂಥ ಯಾರಿಗಲ್ಲ, ಸಿದ್ದರಾಮಯ್ಯನವರಿಗೆ. ಐದವರಿಗೆ ಅನ್ಯಾಯ, ಯಾವ ಐದವರಿಗೆ ಅನ್ಯಾಯ ಆಗಿಲ್ಲ. ಈಗ ಮತ್ತೆ ಸರ್ವೆಯಲ್ಲಿ ಮತ್ತಷ್ಟು ಜನ ಅವರು ಎಷ್ಟಿರ್ತಾರೆ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಮತ್ತು ಎಲ್ಲರೂ ಕೂಡ ಅವೇರ್ನೆಸ್ ಆಗಿರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದರು. ನಿಮಗೆ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಮಾಡುವ ಅಧಿಕಾರ ಯಾವ ರಾಜ್ಯಗಳಿಗೂ ಕೂಡ ಇಲ್ಲ. ಅದು ಕೇಂದ್ರ ಸರ್ಕಾರ ಹೊರತುಪಡಿಸಿ ಯಾರಿಗೂ ಕೂಡ ಸಂವಿಧಾನದಲ್ಲೂ ಅವಕಾಶಗಳಿಲ್ಲ. ಹಾಗಾಗಿ ಇವರೇನು ಮಾಡ್ತಾರೆ, ಇದನ್ನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಸಮೀಕ್ಷೆ ಮಾಡ್ತಾರೆ. ಡಾಟಾ ಇದು ಬೇಕಾಗಿರ್ತದೆ. ಎಲ್ಲ ರಾಜ್ಯಗಳು ಕೂಡ ಮಾಡಬೇಕಾಗಿ ಒಂದು ಡಾಟಾ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನಿಮಗೆ 75 ವರ್ಷ ಕಳೆದಿದೆ ನಮ್ಮ ದೇಶದಲ್ಲಿ. ಪ್ರತಿಯೊಬ್ಬನ ಅವನ ಎಜುಕೇಷನು, ಆ ಜಾತಿಯ ಸ್ಥಿತಿಗತಿಗಳು, ಅವನ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಆ ದೇಶಕ್ಕೆ ಇಡೀ ಒಬ್ಬ ಸಮುದಾಯದ ಅಷ್ಟು ಡೀಟೇಲ್ಸು ಬೇಕಾಗಿರ್ತಕ್ಕಂಥ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ಮಾಡೋದ್ರಿಂದ ಎಲ್ಲರ ಸ್ಥಿತಿಗತಿಗಳು ಕೂಡ ಅನುಕೂಲ. ಆ ಮುಖಾಂತರ ಒಂದು ದೇಶ ತನ್ನ ಅಭಿವೃದ್ಧಿ ವಿಚಾರ ಇರ್ತಕ್ಕಂಥದ್ದು, ಫಲಾನುಭವಿ ವಿಚಾರ ಇರ್ತಕ್ಕಂಥ ಯೋಜನೆಗಳನ್ನು ಮುಟ್ಟಿಸ್ಲಿಕ್ಕೆ, ಕಾಮಗಾರಿಗಳನ್ನ ಮಾಡಲಿಕ್ಕೆ, ಪ್ರಗತಿಯನ್ನು ಮಾಡಲಿಕ್ಕೆ ಇದು ಅನುಕೂಲ ಆಗ್ತಕ್ಕಂಥದ್ದು. ಆದರೆ ಈ ಥರದವನ್ನ ರಾಜಕೀಯ ದಾಳವಾಗಿ ಯಾರು ಕೂಡ ಬಳಸ್ಕೊಳ್ಬಾರ್ದು. ಇದರಿಂದ ಭಾಳಷ್ಟು ಜನ ಅನುಕೂಲ. ಈಗ ಎಷ್ಟೋ ಜನ ನಾವು ಹೇಳ್ಬೋದು, ಈಗ ಮೇಲ್ವರ್ಗದವರು, ಕೆಳವರ್ಗದವರು, ತಳ ಸಮುದಾಯದವರು ಇರ್ತಕ್ಕಂಥ ಬಡವರಾಗಿದ್ದಾರಾ, ಅಥವಾ ಬಡವರು ಒಂದಷ್ಟು ಮೇಲ್ವರ್ಗದಾಗಿದ್ದಾರೆ. ನಿಮ್ಗೆ ತಿಳ್ಕೊಳ್ಳಿ, ಪ್ರತಿ ವರ್ಷ ಪಡಿತರ ಚೀಟಿನ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿ ಮಾಡ್ತಾರೆ. ಯಾವಾಗ ಈ ದೇಶದಲ್ಲಿ ಪಡಿತರ ಚೀಟಿ
ಕಡಿಮೆ ಆಗ್ತಾ ಬರುತ್ತೆ, ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಆಗ ಬಡತನ ಕಡಿಮೆ ಆಗ್ತಿದೆ ಅಂತ ಅರ್ಥ. ನೀವು ಪಡಿತರ ಸಂಖ್ಯೆ ಚೀಟಿಯನ್ನು ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಅಂತ ಹೇಳಿದ್ರೆ ಇಲ್ಲಿ ಬಡತನದ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅಂದರೆ ದೇಶ ಅಭಿವೃದ್ಧಿ ಹೊಂದಿಲ್ಲ ಅಂತ ಅರ್ಥ. ಯಾವಾಗ ಬಡತನ ಈ ದೇಶದಲ್ಲಿ ಕಡಿಮೆ ಆಗುತ್ತೆ, ಪ್ರತಿಯೊಬ್ಬನು ಕೂಡ 3 ಹೊತ್ತು ಊಟ ಮಾಡ್ತಾನೆ, ಆಗ ದೇಶ ಸುಭಿಕ್ಷೆ ಆಗಿದೆ ಅಂತ ಅರ್ಥ. ನಾವು ಎಲ್ಲ ರಾಜ್ಯಗಳು ಕೂಡ ಪ್ರತಿ ವರ್ಷ ಪಡಿತರ ಚೀಟಿಯನ್ನು ಜಾಸ್ತಿ ಮಾಡ್ತಿದ್ದೀವಿ ಅಂತ ಅರ್ಥ ಏನಂತ ಹೇಳಿದ್ರೆ ಆಯಾ ಸರ್ಕಾರಗಳು ಅಭಿವೃದ್ಧಿಯನ್ನು ಮಾಡ್ತಿಲ್ಲ, ಬಡವಾಗಿ ಇಳಿದಿದ್ದಾನೆ, ಕಡುಬಡವಾಗಿ ಇಳಿದಿದ್ದಾನೆ, ಮಧ್ಯಮ ವರ್ಗ ಇದ್ದಾನೆ, ಮೇಲ್ಮಧ್ಯಮ ವರ್ಗ ಇದ್ದಾನೆ, ಶ್ರೀಮಂತನಾಗಿ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಸರ್ಕಾರಗಳು ಬಡತನ ನಿರ್ಮೂಲನೆ ಮಾಡಬೇಕಂದ್ರೆ ಇವೆಲ್ಲವೂ ಡಾಟಾಗಳಿದ್ರೆ ಮಾತ್ರ ಒಂದು ಸರ್ಕಾರ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಲಿಕ್ಕೆ ಸಾಧ್ಯ. ಅಲ್ಲ, ಇದು ಸುಮ್ಮನೆ ಹೆಸರಿಗಷ್ಟೇ ಜಾರಿ, ಅದು ಆ ರೀತಿಯಾಗಿ ಟಿಕೆಟ್ಸ್ಗಳಾಗಲಿ, ಅವರಿಗೆ ಪ್ರಾತಿನಿಧ್ಯತೆ ಆಗಲಿ, ಸುಮ್ಮನೆ ಹೆಸರಿಗಷ್ಟೇ ಬರೀ ವರದಿ ಮಂಡನೆ ಆಗ್ಬಿಟ್ರೆ ಸಾಲೋದಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇದಾವೆ. ಈಗಾಗಲೇ ಜಾತಿ ಅಸ್ಮಿತೆ ದೊಡ್ಡ ಮಟ್ಟದಲ್ಲಿ ಜಾಗೃತ ಆಗಿದೆ. ಈ ಒಂದು ಜಾತಿ ಸಮೀಕ್ಷೆ ಅಥವಾ ಜಾತಿ ಗಣತಿ ಏನಾದರೂ ಹೊರ ಬಂದಂಥ ಸಂದರ್ಭದಲ್ಲಿ ಅದು ಶೈಕ್ಷಣಿಕ ಸಾಮಾಜಿಕ ಏನೇ ಇರ್ಬೋದು, ಆ ಹಿಂದುಳಿದ ವರ್ಗಗಳ ಅಥವಾ ಅಹಿಂದ ವರ್ಗದ ಒಂದು ಹಕ್ಕೊತ್ತಾಯ ದೊಡ್ಡ ಮಟ್ಟದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮತ್ತು ಮಿನಿಸ್ಟರ್ಶಿಪ್ ಡಿಸ್ಟ್ರಿಬ್ಯೂಷನ್ ಎಲ್ಲದರಲ್ಲೂ ಕೂಡ ಅವರ ಒಂದು ಸೇ ಏನಿದೆ, ಆಗ್ರಹ ಅಥವಾ ಅವರ ಮಾತಿಗೆ ತೂಕ ಜಾಸ್ತಿ ಆಗುವಂಥ ರಾಜಕೀಯ ಪರಿಸ್ಥಿತಿ, ಒತ್ತಡ ನಿರ್ಮಾಣ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಅನ್ನೋದು. ಧನ್ಯವಾದ ಮಧುವಾಗೆ ಪಟೇಲ್, ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.